ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಫಸ್ಟ್ ಬ್ಲಾಗ್ ನಂದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ 6 ಗಂಟೆ ಆಗಿದೆ. ಸೊ ನಾನು ಇವಾಗ ಕಸ ಗುಡಿಸಿ ಅದಾದಮೇಲೆ ರಂಗೋಲಿ ಹಾಕಬೇಕು. ನನಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ಸೊ ಆಲ್ರೆಡಿ ನಾನು ಇವಾಗ ಯೂಟ್ಯೂಬಲ್ಲಿ ರಂಗೋಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು, ವರಮಹಾಲಕ್ಷ್ಮಿ ಹತ್ರ ಬರ್ತಾಯಿದೆಯಲ್ಲ. ಸೊ ನೀವು ಅದರಲ್ಲಿ ಯಾವುದಾದ್ರೂ ಒಂದು ನೋಡಿ ಹಾಕ್ಬೋದು. ಇದಾದಮೇಲೆ ನೀರೆಲ್ಲ ಹಾಕಿ ಗಿಡಗಳಿಗೆ ತುಳಸಿ ಕಟ್ಟೆನ ನೀಟಾಗೆಲ್ಲ ತೊಳೆದು ಅದಾದಮೇಲೆ ನೀರನ್ನು ಹಾಕಿ ಮತ್ತು ರಂಗೋಲಿನ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಸೊ ಕೊನೆಯದಾಗಿ ರಂಗೋಲಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ಇಲ್ಲಿ ಇವಾಗ ಒಂದು ಫ್ಲವರ್ ತೆಗ್ದು ಅದಾದಮೇಲೆ ಈ ಥರ ಏನೋ ಒಂದು ಡಿಸೈನ್ ಮಾಡಿ ಇನ್ನೊಂದು ಫ್ಲವರ್ ತೆಗಿತಾ ಇದ್ದೀನಿ. ಸೊ ನೋಡ್ಬೋದು, ಫುಲ್ ರಂಗೋಲಿ ವೀಡಿಯೋ ನೋಡಿದ್ರೆ ಜಾಸ್ತಿ ಲೆಂತ್ ಆಗುತ್ತೆ ಅಂತ ಮಾಡಿಲ್ಲ. ಸೊ ನೋಡ್ಬೋದು ಇಲ್ಲಿ ಬಾರ್ಡರ್ ರಂಗೋಲಿ ಯಾವ ಥರ ಬಂದಿದೆ ಅಂತ ನೋಡಿ. ಹಾಗೆ ಒಂದು ಸಿಂಪಲ್ ಫ್ರೀ ಹ್ಯಾಂಡ್ ರಂಗೋಲಿನ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ. ಸೊ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ಕಸ ಗುಡಿಸಿ ನಮ್ಮ ಮನೆಯವರು 7:30 ಅಂದರೆ ಕಂಪ್ನಿಗೆ ಹೋಗ್ತಾರೆ. ಸೊ ಅವರಿಗೆ ಟಿಫನ್ ಮಾಡಬೇಕಾಗಿತ್ತು. ಸೊ ಬೇಗನೆ ಎಲ್ಲ ಕಟ್ಟೆ ಎಲ್ಲ ಬರ್ಸ್ಕೊಂಡು ಅದಾದಮೇಲೆ ನನಗೆ ಟೀ ಬೇಕು. ಸೊ ಫಸ್ಟು ಟೀ ಎಲ್ಲ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ಉಜ್ಜಿ. ಸೊ ಪಾತ್ರೆ ಎಲ್ಲ ಉಜ್ಜಿದಾಯಿತು. ಇವಾಗ ಟಿಫನ್ ಮಾಡಬೇಕು. ಸೊ ನಾನು ಇವತ್ತಿನ ಟಿಫನ್ ಏನಪ್ಪ ಅಂದರೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಕಡಲೆಬೀಜ ಹಾಕಿದ್ದೀನಿ, ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಕಡಲೆಬೀಜ ಎಲ್ಲ ಹಾಕಿ ಅದಾದಮೇಲೆ ಕರಿಬೇವು ಹಾಕಬೇಕಾಗಿತ್ತು. ನಾನು ಕರಿಬೇವನ್ನ ಕಟ್ ಮಾಡ್ಕೊಂಡಿರಲಿಲ್ಲ. ಸೊ ಬನ್ನಿ ನಾನು ತೋರಿಸ್ತೀನಿ ಇವಾಗ ನಮ್ಮ ಮನೆಯಲ್ಲಿರೋ ಕರಿಬೇವು ಗಿಡನ ಯಾವ ಥರ ಬಂದಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರಿಬೇವು ಗಿಡ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಕರಿಬೇವು ಗಿಡ ಇರಬೇಕು, ಹಾಗೆ ತುಳಸಿ ಗಿಡ, ಇನ್ನೊಂದು ಮನಿ ಪ್ಲಾಂಟ್ ಗಿಡನೇ ಇರಬೇಕು. ಸೊ ಅದಾದಮೇಲೆ ಕರಿಬೇವು ಸೊಪ್ಪನ್ನು ತೊಗೊಂಬಂದು ಅವಲಕ್ಕಿಗೆ ಹಾಕಿ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಎಣ್ಣೆ ಒಂದು ಸ್ವಲ್ಪ ಮುಖದ ಮೇಲೆ ಏನೋ ಸರಿದಂಗೆ ಆಯಿತು. ಅದಕ್ಕೆ ಒಂದು ಸ್ವಲ್ಪ ದೂರ ಸರಿದೆ. ಇದಾದಮೇಲೆ ಅವಲಕ್ಕಿ ಎಲ್ಲ ಮಾಡಿ ಆಯಿತು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಅವಲಕ್ಕಿ. ಸೊ ಬರ್ರಿ ಟಿಫನ್ ಮಾಡೋಣ. ಸೊ ಅವಲಕ್ಕಿ ರೆಡಿ ಆದಮೇಲೆ ನನ್ನ ಮಗಳು ಮಲ್ಕೊಂಡಿದ್ಲು, ಅವಳು ಎದ್ದು ಬಂದು ನೋಡಿ ಅವರ ಅಪ್ಪನ ಜೊತೆ ಇದ್ದಾಳೆ. ಬಾಯ್. ನಾನು ಬರಲಿ? ಹಾಂ ನಾನು ಬರ್ತೀನ. ನಾನು ಶಿಕ್ 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 ಶಿಕ್. ಅಲ್ಲಿ ತೋರಿಸು, ಮಮ್ಮಿ ತೋರಿಸು ಕುಕ್ಕ ಏನೋದಕ್ಕೆ. ಅಣ್ಣ ಹೆಂಗೆ ಆಳ್ತಾನ? ಹಂಗೆ ಓದಿರ್ತೈತಿ. ಅಣ್ಣ ಹೆಂಗೆ ಆಳ್ತಾನ? ಅಣ್ಣ ಹೆಂಗೆ ಆಳ್ತಾನ? ಅಣ್ಣ ಹೆಂಗೆ ಆಳ್ತಾನ? ಅಣ್ಣ ಆಳ್ತಾನು ಹೆಂಗೆ ಆಳ್ತಾನ? ಅಣ್ಣ ಹೆಂಗೆ ಆಳ್ತಾನ? ಇಲ್ಲ ಇಲ್ಲ ನೀ ಮಾಡು ಹೇಳು. ಒಂದೇ ಸಲ ನಮ್ದು ಏನೇ ಇದ್ರು ಅಮ್ಮ ನಂಗ ನೋಡು ಹೂವಾ ನಂಗಿಲ್ಲ, ನಂಗೂ ಬೇಕು. ಅಮ್ಮ ನಿಂಗಿನ್ನ 15 ಆಗಸ್ಟ್ ಮುಗ್ದಿಲ್ಲ? ಇಲ್ಲ ಓಕೆ. ನಿಮಿಷ ಮಾಡೋಣ. ಮಾಡ ನಾಯಲ್ಲ ಸಿಂಹ ಹೆಂಗೆ ಓದಿರ್ತದ, ಕಚ್ಚಿ ಬಿಡ್ತದ. ಹೆಂಗೆ ಮಾಡ್ತಾವ ಅದು? ಮಾಡ್ತಾವ. ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ಒಂದು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ ರಂಗೋಲಿ ಹಾಕಿ. ಎಲ್ಲ ಕೆಲಸ ಆಗೈತ್ರಿ. ಈಗ ಹೂ ಹಾರ್ಕೊಂಬರೋಣ ದೇವ್ರಿಗೆ. ಸೊ ನಮ್ಮ ಗಾರ್ಡನ್ ತೋರಿಸ್ತೀನಿ ರೀ. ಇಲ್ಲಿ ದಾಸವಾಳ ಹೂವಿನ ಗಿಡ ಐತಿ. ಇನ್ನೂ ಒಂದು ಸ್ವಲ್ಪ ಬಿಟ್ಟಿದ್ರೆ ಅರಳ್ತಿದ್ವೇನೋ. ಇಲ್ಲಿ ನೋಡ್ರಿ ಎಷ್ಟೊಂದು ಹೂವಾಗಿದ್ದಾವೆ.
ದೇವರಿಗೆ ಹೂವನ್ನ ಹರ್ಕೊಂಡು ಪೂಜೆ ಮಾಡೋಣ. ದೇವ್ರ ಹೂ ಹರಿದಿದ್ದಾತ್ರಿ, ಈಗ ಪೂಜೆ ಮಾಡೋಣ ಬರ್ರಿ. ಇಲ್ಲಿ ನೋಡಿ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಪೂಜೆ ಹಠ ಮಾಡ್ತಾ ಇದ್ದಾಳೆ. ಮಾಡಿ 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 ಪಕ್ಕದಲ್ಲಿ ಗೊಂಬೆನೂ ಹಿಡ್ಕೊಂಡಿದ್ದಾಳೆ ಅವಳು. ಗಣಪತಿಗೆ ಹ್ಞೂ ಮಾಡಿ ಮಾಡಿ. ಹಾಂ, ಗುಡ್ ಗರ್ಲ್. ಹಾಂ, ಮತ್ತು ಹಾಂ ರೀ. ಮತ್ತೆ ಎಲ್ಲಿ ಮಾಡೋದ? ಆ ಕಡೆ ಮಾಡೋದಾ? ಹಾಂ, ಮತ್ತು ನಡಿ ಅಲ್ಲಿ ತುಳಸಿಗೆ ಹೋಗೋಣ. ನಡಿ ತುಳಸಿ ಗಿಡಕ್ಕ ಅಲ್ಲಿ ಮಾಡೋದು. ನಡಿಲ್ಲ ಅಲ್ಲೇ ನಡಿ. ಮಾಡಿ ಅಲ್ಲಿ ಹೋಗಪ್ಪ, ಮುಂದೋಗಿ ನಟ, ಮುಂದೋಗ. ಅಲ್ಲೇ ಅಲ್ಲೇ ಅಲ್ಲಿ ಇಲ್ಲಿ ಇಲ್ಲಪ್ಪ, ಅಲ್ಲೇ. ಹಾಂ, ತೈಲ್ ಒಂದು ಚುಚ್ಚುನು ಅಲ್ಲೇ, ಶಂಬಕ್ ಚುಚ್ಚುನು ತಾ. ಅವಳೇ ಚುಚ್ಚಬೇಕು ನೋಡಿ, ಒಂದು ತೊಗೊಂಡು ಒಂದು ಚುಚ್ತಾ ಇದ್ದಾಳೆ. ಹಾಂ, ಬಿತ್ತು. ನಡಿ ಅಂತ ಹಂಗಂದ್ರೆ ಸುಡ್ತೈತಾ? ಏನು ಮಾಡಿದ್ರು ಕೊಡೋದಿಲ್ಲಕ್ಕೆ. ನಡಿ. ಹಾಂ, ನಡಿ. ನೆಲ್ಲ ಕೊಡಲಿ. ಹಾಂ, ನಂಗೆ ಮಾಡ್ತೇನಿಲ್ಲ ನೋಡ್ರಿ. ಇಲ್ಲಿ ನನ್ನ ಮಗಳ ಅವಲಕ್ಕಿ ಮಾಡಕತ್ತಾಳ್ರಿ. ಬರ್ರಿ ಎಲ್ಲರೂ ತಿನ್ನೋನು.